ಓಕೆ ಸದಸ್ಯರು ಸ್ವೀಕರಿಸಿ. ಮೂಂಗ್ ದಾಲ್ ಒಂದ್ ಕೊಡೋಣ ಎರಡು. ಆಲೂ ಭುಜಿಯಾ ತಿನ್ಲಿ, ಎಣ್ಣೆ ಜೊತೆ ಅದ ಮಜಾ ಬರ್ತೈತಿ. ಮೂಂಗ್ ದಾಲ್ ತಗೋ. ಕನ್ನಡನೇ ಮಾತಾಡ್ತಮ್ಮ. ಕನ್ನಡ ಮಬ್ಬ ಸೊಳ್ಳೆ ಮಕ್ಕಳ ನಿಮ್ಮ ವಾಲೆಟ್ ಅನ್ನು ಯಾರೋ ಕಳು ಮಾಡಿದ್ದಾರೆ. ಅಲ್ಲ ಕಣ, ಬಾದಾಮಿ ಕಟ್ ಮಾಡಂಗಿಲ್ಲ ಕಣ. ನನ್ನ ಪ್ರಕಾರ ನಿಂದಂತೂ ಫಸ್ಟ್ ನೋಡ್ತಾ ಇರೋದು ಇವತ್ತೇ ನಾನು. ಮಾಡ್ಲಿಕ್ಕೆ ಉಂಟು. ಮತ್ತೊಂದು ಸೈಡ್ ಅಲ್ಲಿ ನಮ್ಮ ರಘು ಅಣ್ಣ ಬಾದಾಮಿ ಮತ್ತೆ ಬೀಜ ಕಟ್ ಮಾಡ್ತಾರೆ. ಬೇಡ ಕಣು ಆ ಬ್ಲಾಕ್ ಈಸ್ ಅವಸ ಬೇಡ ಕಣು ಅಂತ ಗೊತ್ತು. ನಮ್ಮಪ್ಪ ಮುಂಗೆ ಕಾಗೆ ಹಾಸ್ಕೊಂಡು ಗ್ರೌಂಡ್ಗೆ ಹೋಗ್ಬಿಟ್ಟ. ಇನ್ನೇನ್ ಹಾಕಕ್ ಹೋಗ್ಬಿಡ್ತಾ ಇದ್ದ. ನಕ್ಕನ್ ನಾನ್ ಹೇಳ್ಕೊಂಡ್ಬಿಟ್ಟೆ ರಪ್ಪ ಅಂತ. ಹಾಕಿದ್ರೆ ಕ್ರಾಸ್ ಬ್ರೀಡಿಂಗು. ಬಚಾವ್ ಮಾಡಿಸ್ಬಿಟ್ಟೆ ಚಿನ್ನೂನ ನಾನು. ಬಂಗಾರಿ ಈ ಕಡೆ ಬಾ. ಎಲ್ಲ ಓಡಕ್ಕೆ ಬಾಲ್ ಬಂಗಾರ ಹೋಗ್ತಾ ಇದೆ, ಕುತ್ಕೊಂಡು ಹೋಗ್ತಾ ಇದೆ. ಹೋಗೋ ಇಲ್ಲಿಂದ ಹೋಗೋ. ಯಾಕಮ್ಮ ಬಂಗಾರ, ಏನಾಯ್ತಮ್ಮ? ಬರ್ತೀನಿ ಶಶಾಂಕ್, ಪಕ್ಕದ ಮನೆ ಹುಡುಗಿ ಹೇಳ್ಬಿರಕ್ ಬಂದಳು. ಬಾರು. ಹೌದಾ, ಬಂದೇ ಇರು. ಇವತ್ ಸಂಕ್ರಾಂತಿ ಹಬ್ಬ ಅಲ್ವಾ, ಹೇಳ್ಬಿರೋಣ ಅಂತ ಬಂದೆ. ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರೇನ್ರಪ್ಪ? ಚೆನ್ನಾಗಿ ಓದ್ತಿದ್ದೇವೆ. ಓಕೆ. ನಿಮ್ ಸ್ಕೂಲಲ್ಲಿ ಎಲ್ರಿಗಿಂತ ಚೆನ್ನಾಗಿ ಓದೋದು ಯಾರು? ನಮ್ ಸರ್ರು. ಹಲೋ, ಅದಕ್ಕೆ ನೀವು ಮಾತಾಡ್ಸಿಲ್ಲ ಅಂತ ಬೆಳಗ್ಗೆಯಿಂದ ಅಣ್ಣ ಏನು ತಿಂದಿಲ್ವಂತೆ, ಬಾಯಲ್ಲಿ ಯಾರ್ದು ಇಟ್ಕೊಂಡಿಲ್ವಂತೆ. ಊಟ ಮಾಡ್ಸಕ್. ಓ ಇಲ್ಲ, ಊಟ ಮಾಡ್ಸಕ್ ಬರ್ಬೇಕಂತೆ. ಬಂದ್ಮೇಲೆ ಏನೋ ಹೆಚ್ಚಿಕ್ತಾರಂತೆ. 10 ಗಂಟೆಗೆ ಬಂದು ಊಟ ಮಾಡ್ಸದ್ಮೇಲೆ ಕಾಲಿ ಚಿಕ್ಕ ಕೊಡ್ತಾರಂತೆ. ಬೆಳ್ಳೆಲ್ಲ ಇಕ್ತಾರಂತೆ. ರಿಂಗು. ಓ ಇಲ್ಲ, ರಿಂಗ್ ತಂದವ್ರಂತೆ, ಎಂಗೇಜ್ಮೆಂಟ್ ರಿಂಗು. ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರಣಹದ್ದು ಕುರಿತು ಬಿಗ್ ಬಾಸ್ ಶೋನಲ್ಲಿ ನಟ ಸುದೀಪ್ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತುಂಬಾ ಜನ ಕಂಟೆಸ್ಟೆಂಟ್ಸ್ ಚೇಂಜೇ ಆಗಲ್ಲ, ಅದಕ್ಕೆ ಹೇಳೋದು ನಾಯಿ ಬಾಲ ಡೊಂಕು ಅಂತ. ಅಲ್ವಾ, ನಾವು ನಾಯಿ ಅಸೋಸಿಯೇಷನ್ ಇಂದ ಫೋನ್ ಮಾಡ್ತಾ ಇದೀವಿ. ಯಾರು ಹೇಳಿದ್ವಿ ನಾಯಿ ಬಾಲ ಡೊಂಕು ಅಂತ? ಸ್ಟ್ರೈಟ್ ಆಗು ಇರುತ್ತೆ, ನೀವ್ಯಾರು ಹೇಳಕ್ಕೆ ಅದು? ಹಿಂಗೆಲ್ಲ ಆಟ ಆಡಿಸ್ಬೇಡಿ. ಟಾಸ್ಕ್ ಆಡೋದ್ ಏನೋ ತಲೆ ಮೇಲೆ ಗೂಬೆ ಕೂಡ್ಸೋದು ಅನ್ಕೊಂಡ್ರ? ಅಲ್ವಾ, ನಾವು ಕರ್ನಾಟಕ ಗೂಬೆ ಅಸೋಸಿಯೇಷನ್ ಇಂದ ಫೋನ್ ಮಾಡ್ತಾ ಇದೀವಿ. ಗೂಬೆ ಎಲ್ಲಿ ಕೂತ್ಕೋಬೇಕು ಅಂತ ಹೇಳಕ್ ನೀವ್ ಯಾರು? ತಲೆ ಮೇಲೆ ಕೂತ್ಕೊಳ್ಳುತ್ತೆ, ತೊಡೆ ಮೇಲೆ ಕೂತ್ಕೊಳ್ಳುತ್ತೆ. ನೀವ್ ಮಾಡೋದ್ ಎಲ್ಲ ಕ್ಯಾಮ್ರಾನಲ್ಲಿ ಕಾಣಿಸ್ತಾ ಇದೆ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಜಗತ್ಗೆ ಗೊತ್ತಾಗಲ್ವಾ? ಕರ್ನಾಟಕ ಬೆಕ್ ಅಸೋಸಿಯೇಷನ್ ಇಂದ ಮಾತಾಡ್ತಾ ಇದ್ದಾರೆ. ಬೆಕ್ಕು ಆರಾಮಾಗಿ ಹಾಲು ಕುಡಿದ್ರೆ ನೀವ್ಯಾರು ಕೇಳಕ್ಕೆ? ನಿಮ್ಮಿಂದ ಎಷ್ಟೋ ಬೆಕ್ಗಳು ಇವತ್ತು ಇನ್ಸೆಕ್ಯೂರ್ ಆಗಿದೆ. ಇದಕ್ಕೆ ನಿಮ್ಮನ್ನ ಕ್ಯಾಪ್ಟನ್ ಮಾಡಿಸಬಾರ್ದಿತ್ತು. ಒಂಥರ ಮಂಗನ್ ಕೈಯಲ್ಲಿ ಮಾಣಿಕೆ ಆಗೋಯ್ತಿದ್ದು. ಕರ್ನಾಟಕ ಕೋತಿ ಅಸೋಸಿಯೇಷನ್ ಮಾತಾಡ್ತಾ ಇರೋದು. ಮಂಗನ್ ಕೈಯಲ್ಲಿ ಮಾಣಿಕೆ ಇರಲಿ, ಎಂದಿರೋ ಇರಲಿ, ನೀವ್ಯಾರು ಸ್ಟೀರಿಯೋಟೈಪ್ ಮಾಡಕ್ಕೆ? ಆಟದಲ್ಲಿ ಸ್ವಲ್ಪ ಆದ್ರೂ ಕ್ರಿಯೇಟಿವಿಟಿ ಇರಲಿ. ಎಲ್ರು ಅದನ್ನೇ ಫಾಲೋ ಮಾಡೋದು. ಒಂದ್ ಕುರಿ ಹಳ್ಳಕ್ ಬಿದ್ರೆ ಎಲ್ಲಾ ಕುರಿನೂ ಬೀಳ್ತವೆ. ನಾವು ಕರ್ನಾಟಕ ಕುರಿ ಅಸೋಸಿಯೇಷನ್ ಫೋನ್ ಮಾಡ್ತಾ ಇದೀವಿ. ನನ್ನ ಹೆಸರು ಕುರಿ ಪ್ರತಾಪ್ ಅಲ್ಲ. ಯಾರು ಹೇಳಿದ್ ನಿಮ್ಗೆ ಕುರಿ ಹಳ್ಳಕ್ ಬೀಳುತ್ತೆ ಅಂತ? ನೀವ್ಯಾರು ಬೀಳ್ಸಕ್ಕೆ? ಅಲ್ಲ, ಅಂತದೇನೈತೆ ಫೆಬ್ರವರಿ ತಿಂಗಳಿಗೆ? ಎಲ್ಲರೂ ಫೆಬ್ರವರಿ ತಿಂಗಳಿಗೋಸ್ಕರ ಕಾಯ್ತಿರ್ತಾರಲ್ಲ. ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಇಲ್ಲ. ಮಹಾಶಿವರಾತ್ರಿ ಐತೆ ಹಂಗಾದ್ರೆ. ಇದು ಪಟ ಮುಗಿಸಿ ಬಂದ್ಬಿಡ್ರಿ ಅಲ್ಲೇ ನನ್ನ ಮನಿ ಕಡೆ. ಬಾಳ ಹೊತ್ತಿರಬೇಡ್ರಿ ಒಂದ ಕಡೆ. ಬಂಡ ಬಿಟ್ಟೆ ನಾಯಿ ಮಂಚ. ರಾಜ ವಿಜಯ ರಾಜೇಂದ್ರ ಬೌದ್ಧೂರ್ ನಾಯಿ ಆಗೈತಲ್ಲಿದು. ರೊಕ್ಕರ ಅಡ್ಕೊಂಡ್ ನಾಯಿ ಅನ್ನಕ್ ಹೋಗ್ಬೇಡ್ರಿ. ನಾಯಿ ಅನ್ಲಾರ್ದೇನ್ ಹಂದೇನ್ಲ ರೊಕ್ಕರ.
ಅದಕ್ಕ ಒಂದ್ ಹೆಸರು ಐತಿ, ಹೆಸರು ಕರೀರಿ. ಹೆಸರೇನ? ಇದು ನೋಡಾಕ ಸೇಮ್ ಅವ ಡ್ರಾಮಾ ಜೂನಿಯರ್ ಸೂರಜ್ ಅದಾನಲ್ಲ, ಹಂಗ ಕಾಣಿಸೋದ್ ಕಾರಕ ಸೂರಜ್ ಅಂತ ಹೆಸರು ಇಟ್ಟಿದ್ ನಾವು. ಸ್ವಲ್ಪ ಸಿಮಿಲರ್ ಐತಿ ಮುಖ. ಏ ಮಂಜ, ಹೊಟ್ಟೆಗೆ ಅನ್ನ ತಿಂತೀನಿ, ಏನ್ ತಿಂತಿಲೆ? ಯಾಕೆ ಸೊಕರೆ? ಚಂದ ಚಂದ ಅರಿವಿ ಹಾಕಿದ್ರ ಅಷ್ಟ ಅಲ್ಲ ಮಗನ, ಅದಕ್ಕ ಊಟನೂ ಹಾಕಬೇಕು. ನೋಡೋದು ಎಷ್ಟು ಸುಂದಾಗೈತಿ ನೋಡೋದು. ಎಣ್ಣೆ ಹೊಡ್ಯಾಕಂತ ಬಿಸ್ಕಿಟ್ ತಗೊಂಡಿದ್ನಿ, ಅದನ್ನ ಹಾಕಿಬಿಡ್ತೇನಂತ ಸುರು. ಏ ಸೊಕಾರ, ಅದನ್ನೇ ನೀವು ಮಾಡ್ರಿ ಬಿಸ್ಕಿಟ್ ತಿನ್ನಾಕ. 2 किलो चिकन खाया था उन्हें. ಏ ಸೊಕಾರ, ಚಿಕನಿಗೆ ಹಿಂಗ್ ಮಾಡಿರಿ ಏನ್ ಸೊಕಾರ? ತಿಂಗಳ ಕಟ್ಟ 50,000 ರೂಪಾಯಿ ಇಟ್ಟರು. 50,000? ಆ ಶಿವಾನಂದ ಬುದ್ಧಿ ಐತಿರಲ್ಲೇ, ತಡಿ ಫೋನ್ ಹಚ್ಚ ಹೇಳ್ತಾನೆ ನೋಡ್ರಿ. ಏನಕ್ಕೆ ಯಾಕೆ ತಿನ್ನಕ? ಏ ಸೊಕಾರ, ಅದು ಶಿವಾನಂದ ಸೊಕಾರ ಅಲ್ಲದು, ಅದು ನಾಯಿ ನಂಡದು. ಇನ್ನು ಇವಂದು ಕೇಳಿರು मंजा नक्को बोल. ए चुप बैठ बेवा, मर रहा हूँ. ए बाद में मर गया तो अभी बोल देंगे. 100 कोटी वर्ष ಕಾಂಡಮ್ ಬಾಂಬ್ಸ್ ಪಾಬ್ಲೋ ಎಸ್ಕೋಬಾರ್ ನಾಯಿ ಆರ್ಡರ್ ಮಾಡ್ಯಾನವ. ಸಿಡಿತಾನ ಸಿನಾಲ್ಕ ಕೊಡಿಲ್ಲ, ಕಬಣ ಕೊಡಿಲ್ಲ. ಏ ಮೆಳಿ ಅಲ್ವ ಸಿನಾಲ್ಕೆ ಕಬಣ ಕೊಡ ಅಂದಿದ್ ನಾನು. ಮಂದ್ಯ, ಆ ನಾಯಿ ಕೊಳ್ಳಾಗಿನ ಕಬ್ಬಣದ ಚೈನ್ ತುಂಬ ಇಲ್ಲ. ಕಬ್ಬಣದ ಚೈನ್? ಏ ಬಂಗಾರ ಚೈನ್ ಚೌಕರವ. ಏ ಎಂತ ಸೊಳ ಮಕ್ಕಳು ಕೂಡಿದ್ರಲಿ ನೀವು. ನಾಯಿ ಬದ್ಲಿ ನನ್ನ ಸಾಕಿರ್ಲಿ. 5,000 ಖರ್ಚು ಇತ್ತು ತಿಂಗಳಿಗೆ. ಮಚ್ಚ ನಿನ್ ಗರ್ಲ್ ಫ್ರೆಂಡ್ ಅವಳ? ಹ್ಞೂ ಅವಳೆ ಮಚ್ಚ. ಎಲ್ಲ ಅವಳೆ ಮಚ್ಚ? ಅವಳು ಬೇರೆ ನೇಷನ್. ಫಾರಿನ್. ಯಾವ ನೇಷನ್ ಮಚ್ಚ? ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್. ನನ್ನ ಮಗ ಫೇಲ್ ಆಗಿದ್ಕೆ ಮಾಡ್ದೆ, ಅದನ್ನ ಮಾಡಕ್ಕಿಂತ ಮುಂಚೆ ನಿಜವಾಗ್ಲೂ ಮಾಡ್ತೀರಾ ಅಂತಿದ್ರಿ. ಯಾಕಿದು ಸಂಜೆ ಮೇಲೆ ಹಿಂಗ್ ಆಗ್ಬಿಡ್ತಾರ? ಇಲ್ಲ ಇರೋದೇ ಹಂಗ? ನಾನು ಅದನ್ನು ಕೇಳ್ಕೊಂಡೆ, ಸರ್ ನಿಮ್ಗೆ ಗರ್ಲ್ ಫ್ರೆಂಡ್ ಇದಾರ ಸರ್ ಅಂತ. ಇಲ್ಲ ಅಂದ್ರು. ಇದ್ದಿದ್ರೆ ಫಸ್ಟ್ ನೈಟ್ ಪಾರ್ಟಿ ಮಾಡ್ಬಿಟ್ರ ಅವರು. ಯಾರ್ಲ ಅವರು ವೇಷ ಹಾಕೊಂಡು ಹೋಯ್ತವ್ರ? ಯಾರ್ಲ ಅವರು? ಇದೆಲ್ಲ ಆಂಜನೇಯ ಹೋಯ್ತಾ ನಾನ್ ಇದೇನು ಅನ್ಕೊಂತ ಇದ್ದೀನಿ, ಆಂಜನೇಯ ಸ್ಪ್ಲೆಂಡರ್ ಪ್ಲಸ್ ಹೋಯ್ತೈತೆ ಅಂತ. ಗುಂಜು ಗುಂಜು ನಿನ್ ಫ್ರೆಂಡ್ ಮಂಜ ಬರ್ತಾನೆ ಅಂತ ಅಂದ್ರೆ ನಾನು ಎಲ್ಲೋ ಬಂತೇನ. ಇನ್ನೇನ್ ಬರೋ ಟೈಮ್ ಆಗೋಯ್ತು. ನೀನ್ ದಯವಿಟ್ಟು ಈ ತರ ಎಲ್ಲ ಮಾತಾಡ್ಬಿಡ್ವಿ. ಅವ್ನ ಮುಂದೆ ನೋಡ್ಬಿಟ್ರೆ ಮರ್ಯಾದೆ ತೆಗೆದು ಬಿಡ್ತಾನೆ ನಂದು ಲೈಫ್ ಲಾಂಗ್. ಆಮೇಲೆ ಮಾತಾಡೋದು ನಿಂಗೆ ಇಷ್ಟ ಅಲ್ವಾ? ಇಷ್ಟಾನೆ, ಬಟ್ ಎಲ್ರ ಮುಂದೆ ಬೇಡ. ಓಯ್ ಮಾಮ್, ಓ ಅದಕ್ಕೇನು ಇಲ್ಲೇ ಇದಾರೆ, ಕೊನೆಗೂ ಅದಕ್ಕೇನ ಮೀಟ್ ಮಾಡಿಸ್ತಿದ್ಯಾ? ಹಾಯ್ ಮಂಜ, ಬನ್ನಿ ಕುತ್ಕೊಳ್ಳಿ ಪ್ಲೀಸ್. ಬರೋ. ಅಲ್ಲ ಅದಕ್ಕೆ ಈ ನನ್ ಮಗನ್ನ ಎಲ್ಲಿ ಮೀಟ್ ಆದ್ರಿ ಅಂತ ಬಾಯೇ ಬಿಡಲ್ಲ, ಏನ್ ಕೇಳಿದ್ರು. ಆ ಗುಂಜನ ಆಕ್ಚುಲಿ ಅಲ್ಲಿ ಗುಂಡಪ್ಪ ಸರ್ಕಲ್ ಅಲ್ಲಿ ಇದೆಯಲ್ಲ, ಅಲ್ಲಿ ಜೆರಾಕ್ಸ್ ಅಂಗಡಿಯಲ್ಲಿ ಮೀಟ್ ಆಗಿತ್ತು. ಹೌದು. ನಮ್ ಹುಡುಗ ನಿಮ್ನ ಹೆಂಗ್ ನೋಡ್ಕೊಂತಾನೆ, ಒಂದೊಂದ್ಸಲ ಆ ಸೈಕ್ ತರ ಆಡ್ತಾ ಇರ್ತಾನಲ್ಲ ಅದಕ್ಕೆ. ಅಯ್ಯೋ ಈ ಸಚ್ ಕ್ಯೂ ಅಲ್ಲಿ ಕೂಡ ನಿಂತ್ಕೊಳಕ್ ಬೇಡ ಅಲ್ಲ. ಸಚ್ ಜೆಂಟಲ್ಮನ್, ಪಾಪ ಎಲ್ಲ ಇವರೇ ಮಾಡ್ತಾರೆ. ನಮ್ ಕೈಲಿ ಮಾತ್ರ ಎಲ್ಲಾ ಕೆಲ್ಸ ಮಾಡಿಸ್ಕೊಂತಾನೆ. ಅಲ್ಲ ಈ ಕಪಲ್ಗಳು ಚಿನ್ನಿ, ರನ್ನ, ಮುದ್ದು, ಇಂದ್ರ, ಚಂದ್ರ ಅಂತ ಎಲ್ಲ ಕರ್ಕೊಂತಾರಲ್ಲ, ನೀವು ಯಾವ ತರ ಕರ್ಕೊಂತೀರ ಒಬ್ರನ್ನೊಬ್ರನ್ನ? ಅಯ್ಯೋ ನಾನು ಆನ್ಸರ್ ಮಾಡ್ತೀನಿ ಮಗ. ಈ ತರ ನಾವು ಏನೋ ಚಿನ್ನಿ ಮುನ್ನಿ ಆತರ ಎಲ್ಲ ಒಬ್ರನ್ನೊಬ್ರು ಕರ್ಕೊಳ್ಳಲ್ಲ. ಗ್ರೋನ್ ಅಪ್ಸ್ ಅಲ್ವಾ, ಚೈಲ್ಡ್ ಆಡಕ್ ಇಷ್ಟ ಇಲ್ಲ ನಮ್ಗೆ. ಮಗ ಸ್ವಲ್ಪ ನೀರು. ಶೋರ್ ಮಗ. ಪಾಪು ನೋಡ್ಕೊಂಡು ಹೋಗ್ಬೇಕು. Hello guys, my new vlog. Please to channel my Sakrapara. Sakrapara. Sacrifice.